ಮನುಷ್ಯರಾದ ನಮಗೆ ಬಹಳ ಚಿಂತೆಗೆ ಕಾರಣ ಆಗೋದೇನು ಅಂದರೆ ನಮ್ಮ ಹಣೆ ಬರಹವನ್ನು ನಾವು ತಿದ್ದುವುದಕ್ಕೆ ಆಗೋದಿಲ್ಲ ಅನ್ನೋದು. ಇದು ಬಹಳ ಮಂದಿಗೆ ಒಂದು ಚಿಂತೆ. ಪದೇ ಪದೇ ನಾವು ಹೇಳ್ತಾ ಇರುತ್ತೇವೆ. ಆದರೆ ವಾಸ್ತವವಾಗಿಯೂ ನಮ್ಮ ಹಣೆ ಬರಹವನ್ನು ನಾವೇ ತಿದ್ದೋರು. ಇದು ಎಷ್ಟೋ ಬಾರಿ ನಮಗೆ ಗೊತ್ತಿಲ್ಲದೆ ಇರುವ ಕಾರಣಕ್ಕಾಗಿ ನಾವು ಒದ್ದಾಡ್ತಾ ಇರ್ತೇವೆ, ದುಃಖವನ್ನು ಅನುಭವಿಸ್ತಾ ಇರ್ತೇವೆ. ಶ್ರೀ ಶಂಕರ ಭಗವತ್ಪಾದರು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಹಣೆ ಬರಹವನ್ನು ತಾನೇ ಬರೆದು ಹಿಂದೆ ಬರೆದಿದ್ದನ್ನ ಚೆನ್ನಾಗಿ ತಿದ್ದಿಕೊಂಡು ತನ್ನ ಜನ್ಮವನ್ನು ಸಾರ್ಥಕ ಮಾಡುವುದಕ್ಕೆ ಬೇಕಾದಂತಹ ಉಪದೇಶವನ್ನು ನೀಡಿ ಇಡೀ ಸಮಾಜದ ಹಣೆ ಬರಹವನ್ನೇ ಬದಲು ಮಾಡಿದರು 1250 ವರ್ಷಗಳ ಹಿಂದೆ. ಅದು ಇಂಥ ಶ್ರೇಷ್ಠವಾದಂತಹ ಉಪದೇಶಗಳ ಮೂಲಕ. ಬಹಳ ಜನಕ್ಕೆ ಸ್ತೋತ್ರ ಅಂತಂದ್ರೆ ಅದು ಏನೋ ಒಂಥರ ಭಾವನೆ. ಆದರೆ ವಾಸ್ತವವಾಗಿಯೂ ಈ ಸ್ತೋತ್ರಗಳು ನಮ್ಮ ಹಣೆ ಬರಹವನ್ನು ಸರಿಯಾಗಿ ಮಾಡತಕ್ಕಂಥವುಗಳು, ಅಂಥ ಸಾಮರ್ಥ್ಯ ಇರತಕ್ಕಂಥವುಗಳು. ನಾನು ಹೇಳಿದರೆ ನಿಮಗೆ ಅಷ್ಟೊಂದು ನಂಬಿಕೆ ಬರುತ್ತೋ ಇಲ್ಲೋ ನನಗೆ ಸ್ವಲ್ಪ ಸಂದೇಹ ಇದೆ. ಆದರೆ ಬೆಂಗಳೂರಿನ ನಮ್ಮ ನಿಮ್ಹೆನ್ಸಿನಂತಹ ಒಂದು ಪ್ರಸಿದ್ಧವಾದಂತಹ ಸಂಸ್ಥೆ, ಅದರ ವೈದ್ಯರು ಸಂಶೋಧನೆ ಮಾಡಿ ಸ್ತೋತ್ರ, ಧ್ಯಾನ ಇವೇ ಮೊದಲಾದ ನಮ್ಮ ಹಣೆ ಬರಹವನ್ನು ಚೆನ್ನಾಗಿ ಮಾಡ್ತಾವೆ, ತಿದ್ದಾವೆ ಮತ್ತು ಬಲವನ್ನು ನಮಗೆ ತಂದು ಕೊಡ್ತಾವೆ ಅಂತ ತೀರ್ಮಾನವನ್ನು ಮಾಡಿದ್ದಾರೆ. ಅವರು ಹೇಳೋ ಶಬ್ದ ಹಣೆ ಬರಹ ಅಂತ ಅವರು ಹೇಳೋದಿಲ್ಲ. ಅವರು ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅಂತ ಹೇಳ್ತಾರೆ. ಅದು ಈ ಭಾಗದಲ್ಲಿರತಕ್ಕಂಥದ್ದು ನಮ್ಮ ಮೆದುಳಿನ ಮನುಷ್ಯನ ಜೀವನವನ್ನು ನಿರೂಪಿಸತಕ್ಕಂಥದ್ದು ಅಥವಾ ನಿಯಂತ್ರಣ ಮಾಡತಕ್ಕಂಥದ್ದು ನಮ್ಮ ಮೆದುಳಿನ ಈ ಭಾಗ ಮಾತ್ರ. ಪ್ರತಿಯೊಬ್ಬ ಪಾರಾಯಣಕರ್ತರು ನಾವಿದನ್ನು ನೆನಪಿಟ್ಟುಕೊಳ್ಬೇಕು. ಇದನ್ನು ಸರಿ ಮಾಡತಕ್ಕಂಥದ್ದಿದೆಯಲ್ಲ, ಅದು ಇಂಥ ಶ್ರೇಷ್ಠವಾದ ಸ್ತೋತ್ರಗಳಲ್ಲೂ ಕೂಡ ಶ್ರೀ ಶಂಕರ ಭಗವತ್ಪಾದರು ಏನೊಂದು ಪರಮಾತ್ಮನ ಸ್ತುತಿಯನ್ನು ಮಾಡಿದ್ದಾರೋ, ಇದು ಸತತವಾಗಿ ನಮ್ಮ ಈ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅನ್ನು ಬಲಪಡಿಸುವುದು ಅಷ್ಟೇ ಅಲ್ಲ, ವೃದ್ಧಿಯಾಗುವಂತೆ ಮಾಡುತ್ತೆ. ಇದು ಸಂಶೋಧನೆಯಿಂದ ಅವರು ತೀರ್ಮಾನ ಮಾಡಿರತಕ್ಕಂಥ ವಿಚಾರ. ಸ್ವತಃ ಶಂಕರ ಭಗವತ್ಪಾದರು ತಮ್ಮ ಸ್ತುತಿಯಲ್ಲಿ ಹೇಳುವ